ನೀವೆಲ್ಲ ಮರ್ತೋಗ್ಬಿಟ್ಟಿರ್ತೀರ ಅನ್ನೋ ಗೊತ್ತಿಲ್ಲ. ವಾರದ ಮೊದಲನೇ ದಿನ ಸೋಮವಾರ ರಿಷಾ ಅವರು ಗಿಲ್ಲಿನ ಹೊಡಿತಾರೆ. ತುಂಬಾ ವೈರಲ್ ಆಯ್ತು ಅದು. ಆಕ್ಚುಲಿ ಬೇರೆ ಒಂದು ಸೀಸನ್ ಅಲ್ಲಿ ಆಗಿರ್ಬೋದು, ಇಲ್ಲಿ ಮಕ್ಕಳು ಬರ್ದಿರೋ ಲೆಟರ್ನ ಹತ್ರ ಮಾಡಕ್ ನೀವು ನೋಡಿದ್ರೆ, ಅಲ್ಲಿ ಒಂದು ತಂದೆ ತಾಯಿ ಮಗುನ ಹತ್ರ ಸೇರಿಸೋದಕ್ಕೆ ಒಂದು ಲೆಟರ್ ಬರ್ದಿದ್ರು, ಅದನ್ನ ದೂರ ಮಾಡಿದ್ರೆ. ಈ ಲಾಜಿಕ್ ಯಾವ ತರ ಮಿಸ್ ಆದ್ರೂ ನಂಗಂತೂ ಅರ್ಥ ಆಗ್ತಿಲ್ಲ. ನನ್ಗನ್ಸುತ್ತೆ ರಕ್ಷಿತಾ ಶೆಟ್ಟಿ ಅವ್ರ ಮನೆಯಿಂದ ಲೆಟರ್ ಬಂದಿರೋದು ಕಿಚ್ಚ ಸುದೀಪ್ ಸರ್ ಕೇಳಬೇಕು ಖುದ್ದಾಗಿ, ಮನೆಯವ್ರಿಗೆಲ್ಲ ಒಮ್ಮತದಿಂದ ಓಕೆ ಆದ್ರೆ ಲೆಟರ್ ಕೊಡ್ತೀನಿ ಅಂತ. ಸೊ ಆವಾಗ ಮನೆಯಲ್ಲಿರೋರು ಜನಗಳು ನೋಡ್ತಿದ್ದಾರೆ, ಕಿಚ್ಚ ಬಾಸ್ ಕೇಳ್ತಿದ್ದಾರೆ ಅನ್ನೋ ಒಂದು ರೀಸನ್ ಇಂದ ಎಲ್ಲೂ ಓಕೆ ಅಂತ ಹೇಳ್ತಾರೆ. ಅವ್ರ ಹತ್ರ ಮಾಡಿಸ್ಕೊಡ್ಬೇಕಲ್ವಾ. ಆಯ್ತು, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಅಟ್ಲೀಸ್ಟ್ ಒಂದು 20 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ವಿಡಿಯೋಗೋಸ್ಕರ. ಇಷ್ಟು ದಿನ 15 ಲೈಕ್ಸ್ ಅಂತಿದೆ, ಇವಾಗ ಒಂದು 5 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ವಿಚಾರ ಏನು ಅಂತ ಹೇಳಿದ್ರೆ, ನಾನು ಏನು ಅನಾಲಿಸಿಸ್ ಮಾಡಿರ್ತೀನೋ ಆ ಒಂದು ರಿವ್ಯೂ ಬಂದ್ಬಿಟ್ಟು ಆಲ್ಮೋಸ್ಟ್ ಎಪಿಸೋಡಲ್ಲಿ ಬರೋ ಒಂದು ಮಾಹಿತಿಗೆ ಹತ್ರವಾಗಿದೆ. ಆ ರೀತಿ ಒಂದು ಅನಿಸಿಕೆ ನನ್ನದು. ದಯವಿಟ್ಟು ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಿದ್ರೆ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನಾನು ಏನು ಇಲ್ಲಿ ರಿವ್ಯೂ ಕೊಡ್ತಿದ್ದೀನಿ, ಎಪಿಸೋಡಲ್ಲಿ ಏನು ಬರ್ತಿದೆ ಅನ್ನೋದಕ್ಕೆ ನೋಡಿದಾಗ ತುಂಬ ಹತ್ರನೇ ಇರುತ್ತೆ. ಸೊ ಆ ಒಂದು ರೀಸನ್ನಿಂದ ದಯವಿಟ್ಟು ಸಪೋರ್ಟ್ ಮಾಡ್ತೀರಾ, ಸಹಕಾರ ಕೊಡ್ತೀರಾ ಅಂತ ಆಶಿಸ್ತಾ ಇದ್ದೀನಿ. ಇವತ್ತಿನ ವಿಚಾರ ಏನು ಅಂತ ಹೇಳಿದ್ರೆ, ತಮ್ಮನೇಲಿ ನೋಡ್ದಂಗೆ ಕಿಚ್ಚ ಸುದೀಪ್ ಸರ್ ವಾರದ ಕತೆ ಕಿಚ್ಚನ ಜೊತೆ ಸ್ಟಾರ್ಟ್ ಆಗುತ್ತೆ. ಸೊ ಕಿಚ್ಚನ ಚಪ್ಪಾಳಿ ಯಾರು ಸಿಗಬಹುದು, ಸಾರ್ ಬಂದ್ಬಿಟ್ಟು ಯಾವ ವಿಚಾರದ ಬಗ್ಗೆ ಒತ್ಕೊಟ್ಟು ಮಾತಾಡಬೇಕು, ಸೊ ಈ ವೀಕಲ್ಲಿ ಯಾರು ಎಲಿಮಿನೇಷನ್ಸ್ ಆಗ್ತಾರೆ, ಪ್ರತಿಯೊಂದು ಡೀಟೇಲಿಂಗ್ ಆಗಿ ಮಾತಾಡ್ಕೊಳ್ಳೋಣ. ನನಗೆ ಈ ಒಂದು ವಾರದಲ್ಲಿ ಕಿಚ್ಚನ ಚಪ್ಪಾಳಿ ಸಿಗಬಹುದಾ ಅಂತ ಹೇಳಿದ್ರೆ, ಆ ಒಂದು ಅರ್ಹತೆ ಯಾರು ಇಲ್ಲ ಅನ್ಕೊಂತೀನಿ ಈ ವೀಕಲ್ಲಿ. ಯಾಕಂತ ಹೇಳಿದ್ರೆ, ಒಂದು ಟಾಸ್ಕ್ ಅಂತ ಕೊಟ್ಟಿದ್ರೆ ಮಾತ್ರನೇ ಅಲ್ವಾ ಅವರೊಂದು ಈಗೋ ಆಗಿರ್ಬೋದು, ವ್ಯಕ್ತಿತ್ವ ಆಗಿರ್ಬೋದು, ಪ್ರತಿಯೊಂದು ಹೊರಗಡೆ ಬಂದು ಅದರಿಂದ ಬೀರೋ ಒಂದು ಪರಿಣಾಮಗಳ ಮುಖಾಂತರ ಆಟ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಯಾರ ಸ್ಟ್ಯಾಂಡ್ ತೊಗೊಬೇಕು, ಎಲ್ಲಿ ಮಾತಾಡಬೇಕು, ಈ ಥರ ಒಂದು ಕ್ಯಾಲ್ಕುಲೇಟ್ ಮಾಡಿ ಕಿಚ್ಚ ಸರು ಅವ್ರಿಗೆ ಕಿಚ್ಚನ ಚಪ್ಪಾಳೆ ಕೊಡ್ತಾರೆ. ಈ ವಾರ ಏನಂತ ಹೇಳಿದ್ರೆ ಒಂದು ಟಾಸ್ಕು ಇರಲಿಲ್ಲ. ಸೊ ಒಂದು ಮಾತಾಡೋದಕ್ಕೆ ಸ್ಟ್ಯಾಂಡ್ ತಗೊಳ್ಳೋದಕ್ಕೆ ಯಾವ ವಿಚಾರ ನಡೆದೇ ಇಲ್ಲ. ಎಲ್ಲರೂ ಆ ಒಂದು ಪತ್ರ ದಾನ ಮಾಡೋದ್ರ ಮುಖಾಂತರ ತ್ಯಾಗಮಯಿಗಳಾಗ್ಬಿಟ್ಟಿದ್ದಾರೆ. ಇನ್ನು ತ್ಯಾಗಮಯಿಗಳು ಕೊಡ್ಬೇಕಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು ಎಷ್ಟು ಜನಕ್ಕೆ, 6 ಜನಕ್ಕೆ ನಾವು ಕೊಡಬೇಕು, 6 ಜನಕ್ಕೆ 7 ಜನಕ್ಕೆ ನಾವು ಕೊಡಬೇಕು, ಎಲ್ಲರಿಗೂ ಕೊಡೋಕ್ಕಾಗುತ್ತಾ? ತ್ಯಾಗಮಯ ಅಂತ ಬಂದಾಗ ಲೆಟರ್ನ ದಾನ ಮಾಡಿರ್ತಾರಲ್ವ, ಅವ್ರ ಬಗ್ಗೆ ಮಾತಾಡ್ತಿದ್ದೀನಿ. ಈ ನನ್ನ ಪ್ರಕಾರ ಈ ವಾರ ಯಾವುದೇ ರೀತಿ ಕಿಚ್ಚನ ಚಪ್ಪಾಳೆ ಇಲ್ಲ ಅನ್ನಿಸ್ತಿದೆ ನನಗೆ. ಸೊ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನೆಕ್ಸ್ಟು, ಈ ವಾರ ಒತ್ತು ಕೊಟ್ಟು ಕಿಚ್ಚ ಸುದೀಪ್ ಸರ್ ಯಾವ್ದ್ರ ಬಗ್ಗೆ ಮಾತಾಡಬೇಕು, ಯಾರು ಕ್ಲಾಸ್ ತಗೊಬೇಕು. ನನಗೆ ನೀವೆಲ್ಲ ಮರ್ತೋಗ್ಬಿಟ್ಟಿರ್ತೀರ ಅನ್ನೋ ಗೊತ್ತಿಲ್ಲ, ವಾರದ ಮೊದಲನೇ ದಿನ ಸೋಮವಾರ ರಿಷಾ ಅವರು ಗಿಲ್ಲಿನ ಹೊಡಿತಾರೆ. ತುಂಬ ವೈರಲ್ ಆಯಿತು ಅದು. ಆ್ಯಕ್ಚುಲಿ ಬೇರೆ ಒಂದು ಸೀಸನಲ್ಲಿ ಆಗಿರ್ಬೋದು, ನೀವು ನೋಡ್ಕೊಬೋದು. ನೀವು ಪ್ರೀವಿಯಸ್ ಸೀಸನಲ್ಲಿ ರಂಜಿತ್ ಅವರು ಮತ್ತು ಲಾರಿ ಜಗದೀಶ್ ಅವರ ಒಂದು ಗಲಾಟೆದಾಗ ಜಸ್ಟ್ ಪುಷ್ ಮಾಡ್ಕೊಂಡಿದ್ದಕ್ಕೆ ಆಚೆ ಆಗಿಬಿಟ್ಟಿದ್ರು. ಯಾವಾಗೋ ಒಂದು ಸೆಕೆಂಡ್ ಸೀಸನ್, ಥರ್ಡ್ ಸೀಸನಲ್ಲಿ ಅನ್ಕೊತೀನಿ, ಉಚ್ಚಾ ವೆಂಕಟ್ ಅವರು ಹೊಡೆದಾಗ ಪ್ರಥಮ್ ಸರ್ ಅವ್ರನ್ನ ಆಚೆ ಕಳಿಸಿದ್ರು. ಬಟ್ ಇವಾಗ ರಿಷಾ ಅವರು ಬೇಕಂತಾನೆ ಹೊಡೆದ್ರು, ವಿಡಿಯೋ ಕೂಡ ತೋರಿಸಿದ್ರು, ವಿಟ್ನೆಸ್ ಇದೆ. ಬಟ್ ಆಚೆ ಕಳಿಸಿಲ್ಲ. ಅವ್ರು ಯಾವುದೇ ರೀತಿ ವಾರ್ನಿಂಗ್ ಮೆಸೇಜ್ ಕೂಡ ಬಂದಿಲ್ಲ ಬಿಗ್ ಬಾಸ್ ಕಡೆಯಿಂದ. ಸೊ ಅದ್ರ ಬಗ್ಗೆ ಖುದ್ದಾಗಿ ಮಾತಾಡಲೇಬೇಕು. ಯಾಕಂತ ಹೇಳಿದ್ರೆ ಹೆಣ್ಣಿಗೊಂದು ನ್ಯಾಯ ಅಲ್ಲ, ಗಂಡಿಗೊಂದು ನ್ಯಾಯ ಅಲ್ಲ. ಸೊ ಅದನ್ನೆಲ್ಲರೂ ಮಾಡ್ತಿರ್ತಾರೇನೋ, ದಯವಿಟ್ಟು ಅದ್ರ ಬಗ್ಗೆ ಮಾತಾಡಲೇಬೇಕು. ಅದು ಇನ್ನು ಸ್ವಲ್ಪ ಕ್ಲಾಸ್ ರಿಷಾ ಅವ್ರಿಗೆ ತಗೊಳ್ಳೇಬೇಕು. ಸೊ ಅದಾದಮೇಲೆ ನನಗೆಲ್ಲೋ ರಕ್ಷಿತಾ ಶೆಟ್ಟಿ ತುಂಬಾ ಲೋ ಆಗ್ತಿದ್ದಾಳೆ ಅಂತ ಹೇಳಿದ್ರೆ, ನಾನು ಯಾಕೆ ಈ ಥರ ಇಷ್ಟು ಕನ್ಸರ್ನ್ ಆಗಿ ಮಾತಾಡ್ತಿದ್ದೀನಿ ರಕ್ಷಿತಾ ಬಗ್ಗೆ ಅಂತ ಹೇಳಿದ್ರೆ, ಪತ್ರ ಸಿಕ್ಕಿಲ್ಲ ಒಪ್ಕೊಳ್ಳೋಣ, ನಾಮಿನೇಷನ್ ಆಗಿದ್ದಾಳೆ ಒಪ್ಕೊಳ್ಳೋಣ, ಅವ್ರ ಮನೆಯವ್ರ ಕಡೆಯಿಂದ ಅವ್ರಿಗೆ ವೀಕೆಂಡ್ ಡ್ರೆಸ್ಸಸ್ ಕೂಡ ಬರ್ತಿಲ್ಲ, ಖುದ್ದಾಗಿ ಅವ್ರು ಹೇಳಿದ್ದಾರೆ. ಡ್ರೆಸ್ಸಸ್ಸು ಬರ್ತಿಲ್ಲ, ಇನ್ಫಾರ್ಮೇಷನ್ ಏನು ಸಿಗ್ತಿಲ್ಲ. ಆ ಒಂದು ರೀಸನ್ನಿಂದ ಈ ವೀಕಲ್ಲಿ ಟಾಸ್ಕ್ ಇಲ್ದಿರೋ ಒಂದು ಕಾರಣದಿಂದ ಏನೋ ಫುಲ್ ಎಲ್ಲ ಒಂದು ತುಂಬಾ ಸೈಲೆಂಟ್ ಆಗಿ ಇರ್ತಾ ಇದ್ಲು. ಯಾವುದೋ ಒಂದು ನೈಟು ಚಂದ್ರಪ್ರಭು ಅವರು ತಿಳ್ಕೊತಾ ಇದ್ರು, ನೀನು ಅಶ್ವಿನಿ ಮೇಡಮ್ ಮಾತಾಡಲ್ವ ಅಂತ ಹೇಳಿದ್ರೆ, ಅಶ್ವಿನಿ ಗೌಡಮ್ ಅವರು ಮಾತಾಡಲ್ಲ, ರಿಷಾ ಅವರು ಮಾತಾಡಲ್ಲ, ಜಾನ್ವಿ ಅವರು ಅಷ್ಟಕ್ಕಷ್ಟೇ, ಕಾವ್ಯ ಅವರು ಅಷ್ಟಕ್ಕಷ್ಟೇ, ಸ್ಪಂದನ ಅವರು ಅಷ್ಟಕ್ಕಷ್ಟೇ ಅಂತ ಹೇಳಿದಾಗ ಎಲ್ಲೋ ಪಾಪ ಒಂದು ಮೂಲೆ ಸೇರಿಬಿಡ್ತಾ ಆಯ್ತಾ ಅನ್ನೋ ಒಂದು. ಯಾಕಂತ ಹೇಳಿದ್ರೆ ಒಂದು ಎಲ್ರಿಗೂ ಒಂದು ಆಚೆಗೆ ಎಷ್ಟೇ ತೋರಿಸ್ಕೊಂಡ್ರು ರಕ್ಷಿತಾ ಅಂದ್ರೆ ಈ ತರ ಸೈಡ್ಗಿಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಬಂದ್ಬಿಟ್ಟಿದೆ. ಸೊ ಅವಳನ್ನ ಯಾವಾಗ ಕೋಚಿಗೆ ಕೊಂಡಾಡ್ತಾರೆ ಅಂತ ಹೇಳಿದ್ರೆ, ಟಾಸ್ಕ್ ಇದ್ದಾಗಲೇ ಅವಳು ಮಾಡೋ ಒಂದು ಪರ್ಫಾರ್ಮೆನ್ಸ್ ಬೇಸಿದ ಮೇಲೆ ಅವ್ರನ್ನೆಲ್ಲರೂ ಸಪೋರ್ಟ್ ಮಾಡ್ತಾರೆ. ಯಾವುದು ವೀಕಲ್ಲಿ ಯಾವುದೇ ರೀತಿ ಟಾಸ್ಕ್ ಇಲ್ದಿದ್ದಕ್ಕೆ ತುಂಬ ಸೈಲೆಂಟ್ ಆಗಿದ್ದಾರೆ. ಸೊ ಇನ್ನೊಂದು ಆ ಹುಡುಗಿದ ನಾನು ಮೆಚ್ಚಬೇಕಾಗಿರೋ ವಿಚಾರ ಏನು ಅಂತ ಹೇಳಿದ್ರೆ, ವಿಚಾರ ಎಲ್ಲಿ ಮಾತಾಡಬೇಕು ಅಲ್ಲೇ ಮಾತಾಡ್ತಾಳೆ. ಅಲ್ಲಿ ಮಾತಾಡೋ ನೆಸೆಸಿಟಿ ಇಲ್ಲ ಅಂತ ಹೇಳಿದ್ರೆ ಮಾತಾಡೋದೇ ಇಲ್ಲ. ಸೊ ಯಾರಿಗೋ ಒಂದು ಉತ್ತರ ಕೊಟ್ಟಂಗಿದ್ಲು. ಸೊ ನೋಡೋದಕ್ಕೆ ಪ್ರಪಂಚದಲ್ಲಿ ಕೋಟಿ ಜನ ಇದ್ದಾರೆ. ಕೋಟಿ ಜನಕ್ಕೂ ನಾವು ಪ್ರೂವ್ ಮಾಡ್ಕೊಬೇಕಂದ್ರೆ ಮಾತಾಡೋ ಅವಶ್ಯಕತೆ ಇಲ್ಲ. ಕೆಲವೊಂದು ಬಾರಿ ಸೈಲೆಂಟ್ ಆಗಿದ್ರು ನಮ್ಮನ್ನು ನಾವು ಡಿಪೆಂಡ್ ಮಾಡ್ಕೊಳಂಗೆ ಅಂತ, ಅದು ತುಂಬ ಚೆನ್ನಾಗಿ ಹೇಳೋದು. ಅಷ್ಟರಲ್ಲೇ ಅವಳ ಒಂದು ಮೆಂಟಾಲಿಟಿ, ಮೈಂಡ್ಸೆಟ್ ಯಾವ ರೀತಿ ಅನ್ನೋದು ನಾವು ಅರ್ಥ ಮಾಡ್ಕೊಬೇಕು. ನನಗನ್ಸುತ್ತೆ ರಕ್ಷಿತಾ ಶೆಟ್ಟಿ ಅವ್ರ ಮನೆಯಿಂದ ಲೆಟರ್ ಬಂದಿರೋದು ಕಿಚ್ಚ ಸುದೀಪ್ ಸರ್ ಕೇಳಬೇಕು ಖುದ್ದಾಗಿ, ಮನೆಯವ್ರಿಗೆಲ್ಲ ಒಮ್ಮತದಿಂದ ಓಕೆ ಆದರೆ ಲೆಟರ್ ಕೊಡ್ತೀನಿ ಅಂತ. ಸೊ ಆವಾಗ ಮನೆಯಲ್ಲಿರೋರು ಜನಗಳು ನೋಡ್ತಿದ್ದಾರೆ, ಕಿಚ್ಚ ಬಾಸ್ ಕೇಳ್ತಿದ್ದಾರೆ ಅನ್ನೋ ಒಂದು ರೀಸನಿಂದ ಎಲ್ಲೂ ಓಕೆ ಅಂತ ಹೇಳ್ತಾರೆ. ಅವ್ರ ಹತ್ರ ಮಾಡಿಸ್ಕೊಡ್ಬೇಕಲ್ವಾ, ಕಿಚ್ಚ ಸುದೀಪ್ ಸರ್ ಹತ್ರ ಒಳ್ಳೆಯವ್ರಾಗಬೇಕಲ್ವಾ, ಆ ಒಂದು ರೀಸನಿಂದ ಒಪ್ಕೊಂತಾರೆ. ಎಲ್ಲರ ಪರವಾಗಿ ಲೆಟ್ರ್ ಓದೇ ಚೆನ್ನಾಗಿರುತ್ತೆ ಅಂತ. ಯಾಕಂತ ಹೇಳಿದ್ರೆ ಅವ್ರದ್ದು ಬೇರೆ ಸ್ಟೇಟ್ ಆಗಿರೋದ್ರಿಂದ ಯಾವುದೇ ರೀತಿ ಇನ್ಫಾರ್ಮೇಷನ್ ಬಂದಿಲ್ಲ ಅಂತೆ. ಸೊ ಇಷ್ಟ ಆಯಿತು. ನೆಕ್ಸ್ಟ್ ಇನ್ನೊಂದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ರಾಶಿಕಾ ಮತ್ತು ರಕ್ಷಿತಾ ಶೆಟ್ಟಿ ಒಂದು ಲೆಟರ್ ಸೆಗ್ಮೆಂಟ್ ಬಂದಾಗ ಆಚೆಗೆ ಹೋಗ್ಬಿಟ್ಟು ಅಶ್ವಿನಿ ಅವರು ತುಂಬ ಅಂದರೆ ತುಂಬ ಮಾತಾಡ್ತಿದ್ರು. ಅಂದರೆ ಅವರು ಈ ವೀಕಲ್ಲಿ ಸೈಲೆಂಟ್ ಆಗಿದ್ರು, ಒಪ್ಕೊಳ್ಳೋಣ, ತುಂಬ ಚೆನ್ನಾಗಿ
ಬಿಹೇವ್ ಮಾಡ್ತಿದ್ರು, ಎಲ್ಲರ ಹತ್ರ ನಗ್ನಗ್ತಾ ಮಾತಾಡೋದಕ್ಕೆ, ಆಗಿರೋದನ್ನ ಮರ್ತೋಗಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಿದ್ರು. 1 or 2 days ತುಂಬ ಚೆನ್ನಾಗಿ ಅನಿಸ್ತಿತ್ತು. ಗಲಾಟೆ ಆಗಿದ್ರು ಕಂಟ್ರೋಲ್ ಮಾಡೋದ್ರಲ್ಲಿ ಬಿಸಿ ಇದ್ರು. ಓಕೆ, ತುಂಬ ಚೆನ್ನಾಗಿದ್ದು ಬಿಹೇವಿಯರ್. ಅವ್ರು ಮೋಸ್ಟ್ಲಿ ಜಾನ್ವಿ ಅವ್ರನ್ನ ನೋಡ್ಬಿಟ್ಟೆ ಅಂದ್ರೆ ಕಾಪಿ ಮಾಡಿದ್ರೆ ಗೊತ್ತಿಲ್ಲ, ಚೆನ್ನಾಗಿತ್ತು. ಸೊ ಇವ್ರ ವಿಚಾರ ಯಾವಾಗ ಬಂತು, ರಿಷಾ ಅವ್ರದ್ದು ಮತ್ತು ರಕ್ಷಿತಾ ಶೆಟ್ಟಿ ಅವ್ರು ಯಾವಾಗ ಈ ಪತ್ರದ ಸೆಗ್ಮೆಂಟ್ ಬಂದಾಗ ಅವರಲ್ಲಿರೋ ಒರಿಜಿನಲ್ ಕ್ಯಾರೆಕ್ಟರ್ ಆಚೆಗೆ ಬಂದ್ಬಿಡ್ತು ಮತ್ತೆ. ಯಾಕಂತ ಹೇಳಿದ್ರೆ ಇಲ್ಲೊಂದು 7 ಜನ 8 ಜನ ರಕ್ಷಿತಾ ಶೆಟ್ಟಿಗೆ ಅಂದರೆ ಒಮ್ಮತ ಕೊಟ್ಟಿರ್ತಾರೆ. ಒಮ್ಮತದಿಂದ ಎಕ್ಸೆಪ್ಟ್ ಮಾಡಿದ್ರೆ ಮಾತ್ರ ಇಬ್ಬರಲ್ಲಿ ಒಬ್ರಿಗೆ ಲೆಟರ್ ಕೊಡ್ತಾರೆ ಅಂತ. ಈ ಕಡೆ ರಕ್ಷಿತಾಗೆ 8 ಜನ ಓಟ್ ಹಾಕಿರ್ತಾರೆ, ರಿಮೈನಿಂಗು 4 ಪೀಪಲ್ಸ್ 5 ಪೀಪಲ್ಸ್ ಬಂದ್ಬಿಟ್ಟು ರಾಶಿಗೆ ಆಗಿರ್ತಾರೆ. ಹೋಗಿ ಕೇಳಿದಾಗ ಕೆಲವರು ಅವರು ಒಂದು ಸ್ವಭಾವ ಆಚೆಗೆ ಬಂತು. ಸೊ 3ನೇ ವಾರ ಗೆಜ್ಜೆ ಎಪಿಸೋಡ್ ಆಗಿರ್ಬೋದು, ಅದಾದಮೇಲೆ ನೆಕ್ಸ್ಟ್ ಎಪಿಸೋಡಲ್ಲಿ ಆಗಿರ್ಬೋದು, ಅವಳಿಂದ ನನ್ನ ಕ್ಯಾರೆಕ್ಟರ್ ಬೇರೆ ಥರ ಬದಲಾವಣೆ ಆಗಿದೆ, ಬೇರೆ ಥರನೇ ಪೋರ್ಟ್ ಆಗಿಬಿಟ್ಟಿದ್ದೀನಿ, ಅದು ಜೀವನದಲ್ಲಿ ನಾನು ಮರೆಯಲ್ಲ. ಆ ಥರ ಯಾವ ಥರ ಅಂತ ಹೇಳಿದ್ರೆ ಸಾಧಿಸೋ ಥರ. ಅಂದರೆ ಅವರು ಒಳಗಡೆ ಇರೋ ಒಂದು ದ್ವೇಷನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಇದಕ್ಕೂ ಮುಂಚೆ ಅವರು ಕಂದ ಅಂದಿದ್ದು, ಮಗು ಅಂದಿದ್ದು, ಚಿಕ್ಕ ಮಗು ಅಂದಿದ್ದು ಎಲ್ಲ ಫೇಕೇನಾ? ಬಾಕಂದ, ಕುತ್ಕೋಗಂದ, ಇದೇಳು ಪುಟ್ಟಿ ಇವೆಲ್ಲ ಮಾತಾಡಿದ್ರು, ಅವೆಲ್ಲ ಫೇಕೇನಾಗಾದ್ರೆ? ಸೊ ನಿಮ್ಮ ಮಕ್ಕಳ ವಯಸ್ಸು ಅವಳಿಗಿದೆ, ನೀವು ಆ ಥರ ಅವಳ ಮೇಲೆ ದ್ವೇಷನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಮಾತಾಡೋದು ತುಂಬ ಎಲ್ಲೋ ಬೇಜಾರು ಅನಿಸ್ತು ನನಗೆ. ಇದೊಂದಾಯಿತು. ನೆಕ್ಸ್ಟ್ ಇನ್ನೊಂದ್ರ ಬಗ್ಗೆ ಮಾತಾಡ್ಬೋದು ಅಂತ ಹೇಳಿದ್ರೆ, ಧ್ರುವಂತ್ ಅವರು ಒಂದಿನ ರಾತ್ರಿ ತಂಗಿ ಅಂತಿದ್ದಂತಹ ರಕ್ಷಿತಾ ಶೆಟ್ಟಿನ ಒಂದು ಸೆಗ್ಮೆಂಟ್ ಆಗಿ ಡಿವೈಡ್ ಮಾಡಿ ಅವ್ರ ಬಗ್ಗೆ, ಅವಳು ಈ ಥರ ಫೇಕ್ ಆಗಿರ್ತಾಳೆ, ಅವಳು ಅಟ್ರಾಕ್ಷನ್ ಮಾಡ್ಕೊಳ್ಳೋದಕ್ಕೆ ಅವ್ಳು ಎಲ್ರಿಗೂ ಗೊತ್ತು, ಪ್ರತಿಯೊಂದು ನೀವು ಗಮನಿಸ್ಕೊಬೋದು. ಆ ಒಂದು ಎಪಿಸೋಡ್ ಆದಮೇಲೆ ಅವ್ರಿಗೆ ಓಟು ಫುಲ್ ಡೌನ್ ಆಗಿರೋದು. ಆ ಒಂದು ದಿನ ರಾತ್ರಿ ರಕ್ಷಿತಾ ಬಗ್ಗೆ ಯಾವ ಥರ ಅವರು ಗುಂಪಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು, ಕ್ಯಾಮ್ರಾ ಫೋಕಸ್ ಒಂದು ಕಡೆ ಇವರು ಮಾತಾಡ್ತಿದ್ರು, ಇನ್ನೊಂದು ಕಡೆ ಬಂದ್ಬಿಟ್ಟು ರಕ್ಷಿತಾ ಶೆಟ್ಟಿನ ಡಿಸ್ಪ್ಲೇ ಮಾಡ್ತಾ ಇದ್ರು. ಸೊ ಆವಾಗ ಎಲ್ಲೋ ಬಂದ್ಬಿಟ್ಟು ಬೇಜಾರು ಅನಿಸ್ತು ನನಗೆ. ಆ ಒಂದು ವಿಚಾರದಲ್ಲಿ ನಮ್ಮ ಪ್ರಕಾರ ಧ್ರುವಂತ್ ಅವ್ರಿಗೆ ಈ ವೀಕ್ ಕೂಡ ಫುಲ್ ಕ್ಲಾಸ್ ಇರುತ್ತೆ ಅನ್ಕೊತಾ ಇದ್ದೀನಿ. ನೋಡಿ, ಮತ್ತೆ ಇನ್ನೊಂದು ಅಶ್ವಿನಿ ಗೌಡ ಅವ್ರದ್ದು ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಅಲ್ಲಿ ಫುಲ್ ರಕ್ಷಿತಾಗೆ ಬೇಡ ಅಂತ ಡಿಫೆಂಡ್ ಆದ್ಲು. ಅವಳು ಮಗುನೇ ಬೇಡ, ನಾನು ರಾಶಿಕಾಗೆ ಕೊಡಬೇಕು ಅಂತ ಹಠ ಹಿಡಿದ್ರು. ಅದಾದ್ಮೇಲೆ ಅವ್ರಿಗೂ ಜಾಹ್ನವಿ ಅವ್ರಿಗೂ ಒಂದು ಬರುತ್ತೆ ಸೆಗ್ಮೆಂಟ್ ಬರುತ್ತಲ್ಲ, ಅವ್ರಿಗೂ ಪರಸ್ಪರ ಬಂದಾಗ, ಸೊ ನೀವಿಬ್ಬರಲ್ಲಿ ಯಾರು ಬೇಕು ಅಂತ ನಿಮ್ಮಿಬ್ಬರಲ್ಲಿ ಡಿಸ್ಕಷನ್ ಮಾಡಿ ಅಂತ ಹೇಳಿದಾಗ, ಡಿಸ್ಕಷನಲ್ಲಿ ಜಾಹ್ನವಿ ಅವರು ನೀವೇ ತಗೊಳ್ಳಿ ಪರವಾಗಿಲ್ಲ ಅಂತ ಹೇಳ್ತಾರೆ. ಬಟ್ ಇವರು ಮಾತಾಡ್ತಾ ಜಾಹ್ನವಿ ಕೊಟ್ಬಿಡ್ತಾರೆ. ಅಂದರೆ ಅವ್ರ ಮೈಂಡ್ ಸೆಟ್ ಏನು, ಓಕೆ ಎಮೋಷನಲ್ ಒಪ್ಕೊಳ್ಳೋಣ, ಬಟ್ ಅವ್ರ ಮೈಂಡ್ ಸೆಟ್ ಏನು, ಇದರಿಂದಾದ್ರೂ ನಾನು ಒಳ್ಳೆ ಆಗ್ಬಿಡ್ತೀನಿ ಅಂತ. ಸೊ ನನಗೆ ಯಾಕೋ ಅಲ್ಲಿ ಕೂಡ ಒಂದು ಸ್ಟ್ರಾಟಜಿ ಪ್ಲೇ ಮಾಡಿದ್ರೆ ಅನ್ಸ್ಬಿಡ್ತು ನನಗೆ ಅವ್ರ ಆ ಥರ ಬಿಹೇವ್ ಮಾಡಿದ್ದು. ಇಲ್ಲಿ ಮಕ್ಕಳು ಬರೆದಿರೋ ಲೆಟರ್ನ ಹತ್ರ ಮಾಡೋಕ್ಕೆ ನೀವು ನೋಡಿದ್ರಿ, ಅಲ್ಲಿ ಒಂದು ತಂದೆ ತಾಯಿ ಮಗುನ ಹತ್ರ ಸೇರಿಸೋದಕ್ಕೆ ಒಂದು ಲೆಟರ್ ಬರೆದಿದ್ರು, ಅದನ್ನು ದೂರ ಮಾಡಿದ್ರೆ. ಈ ಲಾಜಿಕ್ ಯಾವ ಥರ ಮಿಸ್ ಆದ್ರೂ ನನಗಂತೂ ಅರ್ಥ ಆಗ್ತಿಲ್ಲ. ನನಗೆ ತುಂಬಾ ಬೇಜಾರಿದೆ ಈ ವಿಚಾರದಲ್ಲಿ. ಈ ತ್ಯಾಗಮಯಿ ಅಂತ ಬಂದಾಗ ಪ್ರತಿಯೊಬ್ಬರ ಬಗ್ಗೆ ಮಾತಾಡ್ತಾರೆ, ಮತ್ತು ಗಿಲ್ಲಿ ಕಾವ್ಯ ಅವ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ, ಮತ್ತು ಕ್ಯಾಪ್ಟನ್ ಆದ ರೀತಿ ಬಗ್ಗೆ ಖಂಡಿತ ಮಾತಾಡ್ತಾರೆ. ಅಷ್ಟು ತುಂಬ ಈಸಿ ಅಂತ ಅನ್ಕೊತೀನಿ. ನೆಕ್ಸ್ಟ್ ಯಾರು ಎಲಿಮಿನೇಷನ್ ಆಗ್ತಾರೆ ಅದ್ರ ಬಗ್ಗೆ ನಾನು ಪ್ರೀವಿಯಸ್ ಆಗಿ ಒಂದು ವಿಡಿಯೋನೇ ಹಾಕಿದ್ದೀನಿ. ಯಾರು ಎಲಿಮಿನೇಷನ್ ಆಗ್ತಾರೆ, ಯಾವ ಒಂದು ರೀಸನಿಂದ ಆಗ್ತಾರೆ ಅಂತ ಹೇಳೋದು. ನನ್ನ ಪ್ರಕಾರ ಈ ವಾರ ಎಲಿಮಿನೇಷನ್ ಆಗ್ತಾರೆ ಅಂತ ಹೇಳಿದ್ರೆ 3 ಜನ ಬಾಟಮ್ 3 ಇದ್ದಾರೆ. ಧ್ರುವಂತ್ ಅವರು, ರಾಶಿಕ್ ಅವರು ಮತ್ತು ಚಂದ್ರಪ್ರಭು ಅವರು. ಫೈನಲ್ಲಿ ರಿವಾಲ್ವರಿ ಆಗಿ ಧ್ರುವಂತ್ ಅವರು ಮತ್ತು ರಾಶಿಕ್ ಅವರು ಹೋಗ್ತಾರೆ. ಅದರಲ್ಲಿ ಫೈನಲ್ ಆಗಿ ಆಚೆಗೆ ಬರೋದು ಧ್ರುವಂತ್ ಅವರು ಅಂತ ನನ್ನ ಒಂದು ಅನಿಸಿಕೆ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಕಿಚ್ಚ ಸುದೀಪ್ ಸರ್ ಇನ್ಯಾವ್ದ್ರ ಬಗ್ಗೆ ಮಾತಾಡಬೇಕು, ನಾನು ಯಾವುದಾದ್ರೂ ಮಾಡ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿ. ಕಿಚನ್ ಚಪ್ಪಾಳಿ ಇರುತ್ತಾ ಇರಲ್ವಾ ಅದ್ರ ಬಗ್ಗೆನೂ ನೀವು ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ನನ್ನ ಪ್ರಕಾರ ಕಿಚನ್ ಚಪ್ಪಾಳಿ ಈ ವಾರ ಇರಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕಂತಂದ್ರೆ ಪರ್ಫಾರ್ಮೆನ್ಸ್ ಏನು ಇರಲಿಲ್ಲ ಆ ಒಂದು ರೀಸನಿಂದ. ಸಪೋಸ್ ಯಾರಿಗಾದ್ರೂ ಕಿಚನ್ ಚಪ್ಪಾಳಿ ಕೊಡಲೇಬೇಕು ಅಂತ ಹೇಳಿದ್ರೆ ರಕ್ಷಿತಾ ಕೊಡಬೇಕು. ಯಾಕಂತ ಹೇಳ್ತೀರಾ, ಸೊ ಡೇ 1ನಲ್ಲಿ ಅಂದರೆ ಈ ವಾರದ ಮೊದಲನೇ ದಿನ ಪದೇ ಕೈ ಮಾಡ್ಕೊಂತಿರುವಾಗ ಅಡ್ಡ ಹೋಗಿ ಬಿಡಿಸಿದ್ದು ರಕ್ಷಿತಾ ಶೆಟ್ಟಿ. ಆ ಒಂದು ಕಾರಣದಿಂದ ಏನಾದ್ರೂ ಮತ್ತೆ ಎಲ್ಲಿ ಮಾತಾಡಬೇಕು, ಎಲ್ಲಿ ಸ್ಟ್ಯಾಂಡ್ ತೊಗೊಬೇಕು ಅಲ್ಲಿ ಸ್ಟ್ಯಾಂಡ್ ತೊಗೊಂಡು, ಎಲ್ಲಿ ಸೈಲೆಂಟ್ ಆಗಿರಬೇಕು ಅಲ್ಲಿ ಸೈಲೆಂಟ್ ಆಗಿದ್ರು. ಆ ಒಂದು ಗುಣದಿಂದ ಏನಾದರೂ ರಕ್ಷಿತಾ ಶೆಟ್ಟಿ ಅವ್ರಿಗೆ ಕೊಡ್ಬೋದು, ಅವರು ಮೋರ್ ಡಿಸರ್ವ್ ಇದ್ದಾರೆ, ಕೊಟ್ಟರೆ ಅವ್ರು ಕೊಡ್ಬೋದು. ಸೊ ಅದು ಬಿಟ್ಟರೆ ಬೇರೆ ಆಟ ಗಿಟ್ಟ ಏನೂ ಇಲ್ಲ ಒಂದು ರೀಸನ್ನಿಂದ ಯಾರು ಕೊಡಲ್ಲ ಅಂದರೂ ಕೂಡ ನಾವೇನು ಮಾಡೋಕ್ಕಾಗಲ್ಲ. ಇದು ಇವತ್ತಿನ ವಿಚಾರ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದೆ, ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗ್ಬಿಡಿ, 4 ಜನಕ್ಕೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.